ಎಕ್ಸಾಮ್ ಪ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ 2021 ಫೆಬ್ರವರಿ 5ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ 2021 ಫೆಬ್ರವರಿ 5ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಯಾವ ಸ್ಥಳದಲ್ಲಿ ಪ್ರಾರಂಭವಾಗಿದೆ? ಉತ್ತರ ಬೆಂಗಳೂರು. ಈ ಒಂದು ಏರೋ ಇಂಡಿಯಾ 3 ಫೆಬ್ರವರಿ 2021ರಂದು ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಇದು ಕೋವಿಡ್ ಯುಗದ ಮೊದಲ ವಾಯು ಪ್ರದರ್ಶನವಾಗಿದೆ. ಈ ಒಂದು ಆವೃತ್ತಿಯು ಚಿಕ್ಕದಾಗಿರುತ್ತದೆ. ಸಾಂಕ್ರಾಮಿಕ ರೋಗದಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ದಿನಗಳನ್ನು ನಿಗದಿಪಡಿಸಲಾಗಿಲ್ಲ. ಕರೋನಾ ಮುಕ್ತವಾದ ಮೊದಲ ಯೂನಿಯನ್ ಪ್ರದೇಶ ಯಾವುದು ಅಥವಾ ಯೂನಿಯನ್ ಟೆರಿಟರಿ ಯಾವುದು? ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೋವಿಡ್-19 ಮುಕ್ತವಾದ ದೇಶದ ಮೊದಲ ರಾಜ್ಯ ಅಥವಾ ಯೂನಿಯನ್ ಪ್ರದೇಶವಾಗಿದೆ. ಸಕ್ರಿಯ ಅಥವಾ ಪಾಸಿಟಿವ್ ಪ್ರಕರಣಗಳು ದ್ವೀಪಗಳಲ್ಲಿ ಶೂನ್ಯಕ್ಕೆ ಬೀಳುತ್ತವೆ ಅಥವಾ ಶೂನ್ಯವಾಗಿದ್ದಾವೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೊನೆಯ 4 ಸೋಂಕಿತ ವ್ಯಕ್ತಿಗಳನ್ನು ಗುಣಪಡಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯದ ವೆಬ್ಸೈಟ್ ನಲ್ಲಿ ವರದಿ ಮಾಡಿದೆ. ಈ ಒಂದು ಯೂನಿಯನ್ ಟೆರಿಟರಿಯಲ್ಲಿ ಒಟ್ಟು 4,932 ಪ್ರಕರಣಗಳು ಮತ್ತು ಈ ಒಂದು ವೈರಸ್ ನಿಂದ 62 ಸಾವುಗಳನ್ನು ವರದಿ ಮಾಡಿದೆ. ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಫೆಬ್ರವರಿ 4. ಪ್ರತಿ ವರ್ಷ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತದೆ. 2021ರ ಫೆಬ್ರವರಿ 4ರಂದು ಈ ಒಂದು ವಿಶ್ವ ಕ್ಯಾನ್ಸರ್ ದಿನವನ್ನು ನಾನು ಮಾಡುತ್ತೇನೆ ಅಥವಾ ಐ ಆಮ್ ಅಂಡ್ ಐ ವಿಲ್ ಎಂಬ ವಿಷಯದೊಂದಿಗೆ ಆಚರಿಸಲಾಗುತ್ತದೆ. ಈ ಒಂದು ಕ್ಯಾನ್ಸರ್ ಪರಿಣಾಮವನ್ನು ಕಡಿಮೆ ಮಾಡುವಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರು ಪಾತ್ರ ವಹಿಸಬಹುದೆಂಬ ಜ್ಞಾಪನೆಯನ್ನ ಮಾಡಲಾಗುತ್ತದೆ. ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಾಥಮಿಕ ಗುರಿ ಏನೆಂದರೆ ಕ್ಯಾನ್ಸರ್ ನಿಂದ ಉಂಟಾಗುವ ಅನಾರೋಗ್ಯ ಮತ್ತು ಸಾವನ್ನು ಗಣನೀಯವಾಗಿ ಕಡಿಮೆ ಮಾಡುವುದು ಮತ್ತು ಕ್ಯಾನ್ಸರ್ ನಿಂದ ಬಳಲುತ್ತಿರುವಂತಹ ತಡೆಗಟ್ಟುವ ಅನ್ಯಾಯವನ್ನು ಕೊನೆಗೊಳಿಸಲು ಅಂತಾರಾಷ್ಟ್ರೀಯ ಸಮುದಾಯವನ್ನು ಒಟ್ಟುಗೂಡಿಸುವ ಒಂದು ಅವಕಾಶವಾಗಿದೆ. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಯಾವ ದೇಶಕ್ಕೆ $500 ಮಿಲಿಯನ್ ನೀಡುವುದಾಗಿ ಘೋಷಿಸಿದೆ? ಉತ್ತರ ಬಾಂಗ್ಲಾದೇಶ. ಇತ್ತೀಚೆಗೆ ನಿಧನರಾದ ಡಸ್ಟಿನ್ ಡೈಮಂಡ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ನಟ. ಇತ್ತೀಚೆಗೆ ನಿಧನರಾದ ಡಸ್ಟಿನ್ ನೀಲ್ ಡೈಮಂಡ್ ಒಬ್ಬ ಅಮೆರಿಕನ್ ನಟ, ನಿರ್ದೇಶಕ, ಸ್ಟ್ಯಾಂಡ್ ಅಪ್ ಹಾಸ್ಯ ನಟ ಮತ್ತು ಸಂಗೀತಗಾರನಾಗಿದ್ದು ಸ್ಯಾಮ್ಯುಯಲ್ ಸ್ಪೀಚ್ ಪವರ್ಸ್ ಪಾತ್ರದಲ್ಲಿ ಪ್ರಸಿದ್ಧನಾಗಿದ್ದಾನೆ. ಅವರಿಗೆ 44 ವರ್ಷವಾಗಿತ್ತು. ಭಾರತದ ಮೊದಲ ಆಂಪ್ಯೂಟಿ ಕ್ಲಿನಿಕ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ ಚಂಡೀಗರ್. ಚಂಡೀಗಢದ PGIMER ತನ್ನ PGI ಆಂಪ್ಯೂಟಿ ಕ್ಲಿನಿಕ್ ಅನ್ನು ಪ್ರಾರಂಭಿಸಿದೆ. ಇದು ಭಾರತದ ಮೊದಲ ಕ್ಲಿನಿಕ್ ಆಗಿದೆ. ಈ ಒಂದು ಕ್ಲಿನಿಕ್ ಅನ್ನು ಪ್ರಾರಂಭಿಸುವುದರ ಉದ್ದೇಶವೇನೆಂದರೆ ರೋಗಿಗಳಿಗೆ ಸಾಮಾಜಿಕ, ಮಾನಸಿಕ ಮತ್ತು ದೈಹಿಕ ಬೆಂಬಲವನ್ನು ನೀಡಲು ಪ್ರಯತ್ನಿಸುವ ಸಂಸ್ಥೆಯ ವಿವಿಧ ತಜ್ಞರು ಮತ್ತು ಇಲಾಖೆಗಳ ಸಾಮೂಹಿಕ ಪ್ರಯತ್ನವಾಗಿದೆ. ಈ ಒಂದು ಚಿಕಿತ್ಸಾಲಯವನ್ನು PGIMER ನಿರ್ದೇಶಕ ಪ್ರೊಫೆಸರ್ ಜಗತ್ ರಾಮ್ ಅವರು ಫೆಬ್ರವರಿ 1, 2021 ಉದ್ಘಾಟಿಸಿದರು. ಇತ್ತೀಚೆಗೆ ಬಿಡುಗಡೆಯಾದ ಡೆಮೋಕ್ರಸಿ ಇಂಡೆಕ್ಸ್ 2020ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ನಾರ್ವೆ. ಒಂದು ಪ್ರಜಾಪ್ರಭುತ್ವ ಸೂಚ್ಯಂಕ 2020 ಅಥವಾ ಡೆಮೋಕ್ರಸಿ ಇಂಡೆಕ್ಸ್ 2020ರಲ್ಲಿ ಅನಾರೋಗ್ಯ ಮತ್ತು ಆರೋಗ್ಯದಲ್ಲಿ ಎಂಬ ಶೀರ್ಷಿಕೆಯ EU ಪ್ರಜಾಪ್ರಭುತ್ವ ಸೂಚ್ಯಂಕ ವರದಿಯಲ್ಲಿ ನಾರ್ವೆ ಅಗ್ರಸ್ಥಾನದಲ್ಲಿದೆ. ಐಸ್ಲ್ಯಾಂಡ್, ಸ್ವೀಡನ್, ನ್ಯೂಜಿಲೆಂಡ್ ಮತ್ತು ಕೆನಡಾ ಮೊದಲ 5 ಸ್ಥಾನಗಳನ್ನು ಪಡೆದಿವೆ. ಇತ್ತೀಚೆಗೆ ಬಿಡುಗಡೆಯಾದ ಪ್ರಜಾಪ್ರಭುತ್ವ ಸೂಚ್ಯಂಕ 2020 ಅಥವಾ ಡೆಮೋಕ್ರಸಿ ಇಂಡೆಕ್ಸ್ 2020ರಲ್ಲಿ ಭಾರತದ ಶ್ರೇಣಿ ಎಷ್ಟು ಅಥವಾ ಭಾರತದ ಸ್ಥಾನವೆಷ್ಟು? ಉತ್ತರ 53. 2020 ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ಜಾಗತಿಕ ಶ್ರೇಯಾಂಕದಲ್ಲಿ ಭಾರತದ ಶ್ರೇಣಿ 2 ಸ್ಥಾನಗಳನ್ನು ಕುಸಿದು 53ಕ್ಕೆ ತಲುಪಿದೆ. 2019 ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ ದೇಶವು 51ನೇ ಸ್ಥಾನದಲ್ಲಿದೆ. ಆದರೆ 2020 ಒಂದು ಪ್ರಜಾಪ್ರಭುತ್ವ ಸೂಚ್ಯಂಕದಲ್ಲಿ 53ನೇ ಸ್ಥಾನಕ್ಕೆ ತಲುಪಿದೆ. ಈ ಒಂದು ಪ್ರಜಾಪ್ರಭುತ್ವದ ಹಿಮ್ಮುಖದ ಅಧಿಕಾರಿಗಳು ಮತ್ತು ನಾಗರಿಕ ಸ್ವಾತಂತ್ರ್ಯಗಳ ಮೇಲಿನ ದಮನಗಳು ಭಾರತದ ಶ್ರೇಯಾಂಕದಲ್ಲಿ ಮತ್ತಷ್ಟು ಕುಸಿತಕ್ಕೆ ಕಾರಣವಾಗಿದೆ ಎಂದು EU
ಹೇಳಿದೆ. ಅಲರ್ಟ್ ಬೀಯಿಂಗ್ ಐಕಾನ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಉತ್ತರ AR ರೆಹಮಾನ್. ಸಂಗೀತ ಸಂಯೋಜಕ AR ರೆಹಮಾನ್ ಮತ್ತು ಸೈದಪೇಟೆ ಹರಿಕೃಷ್ಣನ್ ಅವರ ಸಾಮಾಜಿಕ ಕಾರ್ಯಕರ್ತರು ತಮ್ಮ ಉತ್ತಮ ಸಮರಿಟರ್ನ್ ಕಾರ್ಯಕ್ಕಾಗಿ NEGO ಅಲರ್ಟ್ ನಿಂದ ಅಲರ್ಟ್ ಬೀಯಿಂಗ್ ಅವಾರ್ಡ್ಸ್ 2020 4ನೇ ಆವೃತ್ತಿಯನ್ನು ಪ್ರಸ್ತುತಪಡಿಸಿದ 14 ಜನರಲ್ಲಿ ಸೇರಿಸಿದ್ದಾರೆ. ತನ್ನ ವಿಡಿಯೋ ಸಂದೇಶದಲ್ಲಿ ಶ್ರೀ ರೆಹಮಾನ್ ಅವರು ಜೀವಗಳನ್ನು ಉಳಿಸಲು ಸಾಮಾನ್ಯ ಮನುಷ್ಯನನ್ನು ಸಶಕ್ತಗೊಳಿಸುವಲ್ಲಿ ALERT ಅದ್ಭುತ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಹರಿಕೃಷ್ಣನ್ ಅವರನ್ನು ಗ್ರೇಟರ್ ಚೆನ್ನೈ ಕಾರ್ಪೊರೇಷನ್ ಕೋವಿಡ್-19 ಪರಿಹಾರ ಕಾರ್ಯಗಳಿಗಾಗಿ ಜಿಲ್ಲಾ ಸ್ವಯಂ ಸೇವಕ ಮುಖ್ಯಸ್ಥರನ್ನಾಗಿ ನೇಮಿಸಿತು. ಇತ್ತೀಚೆಗೆ ಸಂಗೀತ ಬಹುದೂರ್ ಅವರನ್ನು ಯಾವ ದೇಶದ ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿದೆ? ಉತ್ತರ ಮಾಲ್ಟಾ. ಪ್ರಸ್ತುತ ಬೆಲರಸ್ನ ಭಾರತದ ರಾಯಭಾರಿಯಾಗಿರುವಂತಹ ಸಂಗೀತ ಬಹುದೂರ್ ಅವರನ್ನು ಅಂದ್ರೆ IFS 1980ರ ಒಂದು ಬ್ಯಾಚ್ಗೆ ಸಂಬಂಧಿಸಿರುವಂತಹ ಸಂಗೀತ ಬಹುದೂರ್ ಅವರನ್ನು ಮಾಲ್ಟಾ ಗಣರಾಜ್ಯದ ಮುಂದಿನ ಹೈಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ಏಷಿಯನ್ ಇಂಡಿಯಾ ಹ್ಯಾಕಥಾನ್ 2021 ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಉತ್ತರ ಶಿಕ್ಷಣ ಸಚಿವಾಲಯ. ಕೇಂದ್ರ ಶಿಕ್ಷಣ ಸಚಿವರಾದಂತಹ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ರವರು ಫೆಬ್ರವರಿ 1ರಂದು ಏಷ್ಯನ್ ಇಂಡಿಯಾ ಹ್ಯಾಕಥಾನ್ 2021 ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ್ದಾರೆ. ಈ ಒಂದು ಶಿಕ್ಷಣ ಸಚಿವಾಲಯವು ಏಷ್ಯನ್ ಇಂಡಿಯಾ ಹ್ಯಾಕಥಾನ್ 2021 ಪ್ರಾರಂಭಿಸಿದೆ. ಈ ಒಂದು ಏಷ್ಯನ್ ಇಂಡಿಯಾ ಹ್ಯಾಕಥಾನ್ 2021 ಫೆಬ್ರವರಿ 1ರಿಂದ 3, 2021 ನಡೆಸಲಾಯಿತು. ಮಲೇಷಿಯಾ, ಇಂಡೋನೇಷ್ಯಾ, ಸಿಂಗಪುರ್, ಫಿಲಿಪೈನ್ಸ್, ಬ್ರೂನಿ, ಥಾಯ್ಲೆಂಡ್, ಮಯನ್ಮಾರ್, ಕಾಂಬೋಡಿಯಾ, ಲಾವೋಸ್ ಮತ್ತು ವಿಯೆಟ್ನಾಂ ದೇಶಗಳು ಭಾಗವಹಿಸಿವೆ. ನಾವೀನ್ಯತೆ ಸ್ಯಾಂಡ್ ಬಾಕ್ಸ್ ವೆಬ್ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ BSE. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ನಾವು ನೋಡಬಹುದು. ಈ ಒಂದು BSE ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಸೆಬಿ ಇನ್ನೋವೇಷನ್ ಸ್ಯಾಂಡ್ ಬಾಕ್ಸ್ ವೆಬ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದಾಗಿ ಘೋಷಿಸಿವೆ. ಸೆಕ್ಯೂರಿಟೀಸ್ ಮಾರುಕಟ್ಟೆಯಲ್ಲಿ ಹೊಸತನವನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಸೆಬಿ ಇನ್ನೋವೇಷನ್ ಸ್ಯಾಂಡ್ ಬಾಕ್ಸ್ ಪರಿಕಲ್ಪನೆಯನ್ನು ಉತ್ತೇಜಿಸಿದೆ. ಅಲ್ಲಿ ಫಿನಿಟೆಕ್ ಸಂಸ್ಥೆಗಳು ಲೈವ್ ಪರಿಸರದಲ್ಲಿ ಪರಿಚಯಿಸುವ ಮೊದಲ ತಮ್ಮ ಅಪ್ಲಿಕೇಶನ್ಗಳನ್ನು ಪರಿಣಾಮಕಾರಿಯಾಗಿ ಪರೀಕ್ಷಿಸಬಹುದು. ಕೊಲಂಬೋ ಟರ್ಮಿನಲ್ ಯೋಜನೆಯಿಂದ ಇತ್ತೀಚೆಗೆ ಯಾವ ದೇಶ ಹೊರಗಿದೆ? ಉತ್ತರ ಭಾರತ. ದೇಶದಾದ್ಯಂತ ಕಾರ್ಮಿಕ ಸಂಘಗಳ ತೀವ್ರ ವಿರೋಧದ ನಂತರ ಕೊಲಂಬೋ ಬಂದರಿನಲ್ಲಿ ಆಯಕಟ್ಟಿನ ಪೂರ್ವ ಕಂಟೈನರ್ ಟರ್ಮಿನಲ್ ಅಥವಾ ECT ಅನ್ನು ಅಭಿವೃದ್ಧಿಪಡಿಸಲು ಭಾರತ ಮತ್ತು ಜಪಾನ್ನೊಂದಿಗಿನ 2019ರ ಒಪ್ಪಂದವನ್ನು ರದ್ದುಗೊಳಿಸಲು ಶ್ರೀಲಂಕಾ ಸರ್ಕಾರವನ್ನು ಒತ್ತಾಯಿಸಲಾಯಿತು. ಜುಲೈ 2021ರಿಂದ ಜೆಫ್ ಬೆಜೋಸ್ ಅಮೆಜಾನ್ CEO ಹುದ್ದೆಯಿಂದ ಕೆಳಗಿಳಿಯುವುದಾಗಿ ಘೋಷಿಸಿದ್ದಾರೆ. ಹೊಸ CEO ಆಗಿ ಯಾರು ಅಧಿಕಾರ ವಹಿಸಿಕೊಳ್ಳುತ್ತಾರೆ? ಉತ್ತರ ಆಂಡಿ ಜಸಿ. Amazon.com ಇಂಕ್ ಸಂಸ್ಥಾಪಕ ಮತ್ತು CEO ಜೆಫ್ ಬೆಜೋಸ್ ಅವರು ಕಂಪನಿಯ CEO ಹುದ್ದೆಯಿಂದ ಕೆಳಗಿಳಿದು 2021ರ Q3 ರಲ್ಲಿ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗುವುದಾಗಿ ಘೋಷಿಸಿದ್ದಾರೆ. ಅಂದ್ರೆ ಜುಲೈ 1, 2021ರಿಂದ ಜಾರಿಗೆ ಬರಲಿದೆ. ಪ್ರಸ್ತುತ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಆಂಡಿ ಜೆಸಿ ಅಮೆಜಾನ್ ವೆಬ್ ಸರ್ವಿಸಸ್ ಅಥವಾ AWS ನ ಕಾರ್ಯನಿರ್ವಾಹಕ ಅವರನ್ನು ಬೆಜೋಸ್ ಅವರು ಅಮೆಜಾನ್ CEO ಆಗಿ ನೇಮಿಸಲಿದ್ದಾರೆ. PHDCCI ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಸ್ಥಾಪಕತ್ವ ಅಥವಾ IER ಶ್ರೇಯಾಂಕ 2021ರ ಪ್ರಕಾರ ಭಾರತದ ಶ್ರೇಣಿ ಎಷ್ಟು? ಉತ್ತರ 2ನೇ. ಕೈಗಾರಿಕಾ ಸಂಸ್ಥೆಯಾದಂತಹ PhD ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಥವಾ PHDCCI ಬಿಡುಗಡೆ ಮಾಡಿದ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಸ್ಥಾಪಕತ್ವ ಅಥವಾ IER ಶ್ರೇಣಿಯ ಪ್ರಕಾರ ಭಾರತವು 2021ರಲ್ಲಿ 2ನೇ ಸ್ಥಿತಿಸ್ಥಾಪಕ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ. PHDCCI ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಸ್ಥಾಪಕತ್ವ ಅಥವಾ IER ಶ್ರೇಯಾಂಕ 2021ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ಜರ್ಮನಿ. ಅಗ್ರ 10 ಪ್ರಮುಖ ಆರ್ಥಿಕತೆಗಳಲ್ಲಿ ಜರ್ಮನಿಯು ಅಗ್ರಸ್ಥಾನದಲ್ಲಿದೆ. ಈ ಒಂದು ಪಟ್ಟಿಯಲ್ಲಿ ದಕ್ಷಿಣ ಕೊರಿಯಾ 3ನೇ ಸ್ಥಾನದಲ್ಲಿದೆ. ಅಶೋಕ್ ದಿಂಡಾ ಇತ್ತೀಚೆಗೆ ಯಾವ ಕ್ರೀಡೆಯಿಂದ ನಿವೃತ್ತಿ ಘೋಷಿಸಿದ ಭಾರತೀಯ ಆಟಗಾರರಾಗಿದ್ದಾರೆ?
ಉತ್ತರ ಕ್ರಿಕೆಟ್. 36 ವರ್ಷದ ಬಲಗೈ ವೇಗಿ 2005ರಲ್ಲಿ ಬಂಗಾಳ ರಾಜ್ಯದ ಪರವಾಗಿ ಪ್ರಥಮ ದರ್ಜೆ ಕ್ರಿಕೆಟ್ ನಲ್ಲಿ ಪಾದಾರ್ಪಣೆ ಮಾಡಿದರು ಮತ್ತು ಬಂಗಾಳ ಕ್ರಿಕೆಟ್ ನಲ್ಲಿ 15 ವರ್ಷಗಳ ಕಾಲ ಆಡಿದರು. ಫೆಬ್ರವರಿ 2, 2021ರಂದು ದೀಂಡಾರ್ ಅವರು ಅಂದ್ರೆ ಅಶೋಕ್ ದೀಂಡಾರ್ ಅವರು ಎಲ್ಲಾ ರೀತಿಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದರು. ಭಾಷನ್ ಚಾ ದ್ವೀಪದಲ್ಲಿ ಯಾವ ದೇಶವು ತನ್ನ ನಿರಾಶ್ರಿತರನ್ನು ಮರುಹೊಂದಿಸುತ್ತಿದೆ? ಉತ್ತರ ಬಾಂಗ್ಲಾದೇಶ. ಬಂಗಾಳ ಕೊಲ್ಲಿಯಲ್ಲಿ ಹೊಸದಾಗಿ ಅಭಿವೃದ್ಧಿ ಹೊಂದಿದ ದ್ವೀಪವಾಗಿರುವ ಭಾಷನ್ ಚಾ ದ್ವೀಪಕ್ಕೆ ರೋಹಿಂಗ್ಯಾ ನಿರಾಶ್ರಿತರ 3ನೇ ಗುಂಪನ್ನು ಬಾಂಗ್ಲಾದೇಶ ಕಳುಹಿಸಿದೆ. ಡಿಸೆಂಬರ್ನಿಂದ ಸುಮಾರು 4,000 ನಿರಾಶ್ರಿತರನ್ನು ದ್ವೀಪಕ್ಕೆ ಕಳಿಸಲಾಗಿದೆ. 1778 ನಿರಾಶ್ರಿತರ 3ನೇ ಗುಂಪಿನ ನಂತರ 4ನೇ ಗುಂಪನ್ನು ಶೀಘ್ರದಲ್ಲಿ ಕಳಿಸುವ ನಿರೀಕ್ಷೆ ಇದೆ. ಈ ಒಂದು ದ್ವೀಪದಲ್ಲಿ ನಿರಾಶ್ರಿತರ ಪುನರ್ವಸತಿ ವಿರುದ್ಧ ಮಾನವ ಹಕ್ಕುಗಳ ಕಾರ್ಯಕರ್ತರಿಂದ ಹಲವಾರು ಕರೆಗಳು ಬಂದಿವೆ. ತನ್ನ ನಿರಾಶ್ರಿತರ ಶಿಬಿರಕ್ಕಾಗಿ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಲ್ ಹೋಲ್ ಯಾವ ದೇಶದ ಪಟ್ಟಣ? ಉತ್ತರ ಸಿರಿಯಾ. ಅಲ್ ಹೋಲ್ ನಲ್ಲಿ ಬೃಹತ್ ಶಿಬಿರದಲ್ಲಿ ಸಿಲುಕಿರುವ ಮಕ್ಕಳನ್ನು ವಾಪಸ್ ಕಳಿಸುವಂತೆ ಯುಎನ್ ಭಯೋತ್ಪಾದನಾ ನಿಗ್ರಹ ಮುಖ್ಯಸ್ಥರು ದೇಶಗಳನ್ನು ಒತ್ತಾಯಿಸಿದ್ದಾರೆ. 27,000 ಮಕ್ಕಳಲ್ಲಿ ಅವರಲ್ಲಿ ಹಲವರು ಇಸ್ಲಾಮಿಕ್ ಸ್ಟೇಟ್ ಉಗ್ರಗಾಮಿಗಳ ಮಕ್ಕಳಾಗಿರ್ತಾರೆ. ಅಲ್ ಹೋಲ್ ಕ್ಯಾಂಪ್ ಈಶಾನ್ಯ ಸಿರಿಯಾದಲ್ಲಿ ನೆಲೆಗೊಂಡಿರುವ ದೇಶದ ನಿರಾಶ್ರಿತರು ಮತ್ತು ಸ್ಥಳಾಂತರಗೊಂಡ ಸಿರಿಯನರ ಅತಿದೊಡ್ಡ ಶಿಬಿರವಾಗಿದೆ. ಇದು ಇತ್ತೀಚೆಗೆ ಸುದ್ದಿ ಮಾಡುತ್ತಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅರುಣ್ ಜಲವಿದ್ಯುತ್ ಯೋಜನೆಯನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಗುತ್ತಿದೆ? ಉತ್ತರ ನೇಪಾಳ. ನೇಪಾಳ ದೇಶದ ಪ್ರಧಾನಿಯಾಗಿರುವಂತಹ ಕೆಪಿ ಶರ್ಮಾ ಓಲಿ ಅವರ ಅಧ್ಯಕ್ಷತೆಯಲ್ಲಿರುವ ಹೂಡಿಕೆ ಮಂಡಳಿ ನೇಪಾಳ ಅಥವಾ ಐಬಿಎನ್ ಅರುಣ್ ಜಲವಿದ್ಯುತ್ ಯೋಜನೆಯನ್ನು ಭಾರತದ ಸಟ್ಲೇಜ್ ಜಲವಿದ್ಯುತ್ ನಿಗಮಕ್ಕೆ ನೀಡಿದೆ. 679 ಮೆಗಾವ್ಯಾಟ್ ಲೋವರ್ ಅರುಣ್ ಜಲವಿದ್ಯುತ್ ಯೋಜನೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಈ ಒಂದು ಸಟ್ಲೇಜ್ ಜಲವಿದ್ಯುತ್ ನಿಗಮಕ್ಕೆ ನೀಡಿದೆ. ಸ್ವಂತ ಕಾರ್ಯಾಚರಣೆ ಮತ್ತು ವರ್ಗಾವಣೆ ಅಥವಾ ಬೂಟ್ ವಿತರಣಾ ವಿಧಾನದ ಅಡಿಯಲ್ಲಿ ನೀಡಲಾಗುತ್ತದೆ. ಈ ಒಂದು ಯೋಜನೆಯ ವೆಚ್ಚವನ್ನು 100 ಬಿಲಿಯನ್ ನೇಪಾಳಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. 2021 ಫೆಬ್ರವರಿ 5ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮ್ಮಿಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.